ಒಬ್ಬ ಪತ್ರಕರ್ತ ಸಾರ್ವಜನಿಕರ ಪರವಾಗಿ ಸುದ್ದಿ ಮಾಡಿದ್ರೆ ಅವನಿಗೆ ಸಿಗುವ ಬಹುಮಾನ ಎಫ್ಐಆರ್. ಸಮಾಜದಲ್ಲಿ ಬದುಕುವ ಹಲವು ಪ್ರಭಾವಿಗಳು ಪತ್ರಕರ್ತ ಮಾಡುವ ಕೆಲಸಗಳಿಂದ ಅವರಿಗೆ ಸಮಸ್ಯೆಗಳಾಗ್ತವೆ. ಅಂಥದ್ದೇ ಒಂದು ಪ್ರಕರಣ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನಲ್ಲಿ ನಡೆದಿರತಕ್ಕಂಥದ್ದು. ಸುರಪೂರು ತಾಲೂಕಿನ ಪತ್ರಕರ್ತರಾಗಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರು ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಏನು ಅಂತಂದ್ರೆ, ಇತ್ತೀಚೆಗೆ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನ ತೆಗೆದುಕೊಂಡು ಗ್ಯಾಸ್ ಅನ್ನ ಪ್ರೈವೇಟ್ ಆಗಿ ಮಾರ್ಕತಾ ಇದ್ದಾರೆ. ಇದು ಸಾರ್ವಜನಿಕರು ದೂರಿನ ಅನ್ವಯ ಪತ್ರಕರ್ತ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ವಿತರಿಸ್ತಾನೆ. ಆದ್ರೆ ಅಲ್ಲಿರ್ತಕ್ಕಂಥ ಪ್ರಭಾವಿಗಳು, ಗ್ಯಾಸ್ ಏಜೆನ್ಸಿಯ ಮಾಲೀಕರು ಉಲ್ಟಾ ಪತ್ರಕರ್ತನ ಮೇಲೆ ಕೇಸನ್ನ ದಾಖಲಿಸಿ ಉದ್ದಟತನವನ್ನ ಮೆರೆದಿದ್ದಾರೆ. ಅದು ಸುರಪುರ್ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಈ ಪ್ರಕರಣ. ಪೊಲೀಸರು ಇಮಿಡಿಯೇಟ್ ಆಗಿ ಪತ್ರಕರ್ತ ನಾಗರಾಜ್ ನ್ಯಾಮತಿ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಪತ್ರಕರ್ತನಿಗೆ ಸ್ವಚ್ಛಂದವಾಗಿ ವರದಿ ಮಾಡ್ತಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯೋ ಯಾಕೆ ಸುರಪುರ್ ತಾಲೂಕಿನಲ್ಲಿ ಇಲ್ವಾ? ಅಥವಾ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಇದರ ಮಾಹಿತಿ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ ಸರ್, ಸಾರ್ವಜನಿಕರ ಸಮಸ್ಯೆಯನ್ನು ಎತ್ತಿ ತೋರಿಸೋದು ತಪ್ಪ? ಈಗಾಗಲೇ ಬ್ಲಾಕ್ ನಲ್ಲಿ ಎಷ್ಟೋ ಪ್ರಮಾಣದಲ್ಲಿ ಗ್ಯಾಸ್ ಏಜೆನ್ಸಿಯವರು ಮಾಡ್ಕೊಂತ ಇದ್ದಾರೆ. ಅದನ್ನ ಸಾರ್ವಜನಿಕರ ಪರವಾಗಿ ಸುದ್ದಿ ಮಾಡಿದ್ರೆ ನೀವು ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು ಅಥವಾ ಏನು ವರದಿಗಾರರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು ಅನ್ನೋದನ್ನ ಅಲ್ಲಿರ್ತಕ್ಕಂಥ PI ಆಗಿರ್ಬೋದು, PSI ಆಗಿರ್ಬೋದು ಉತ್ತರವನ್ನು ನೀಡಬೇಕಾಗಿದೆ. ಈಗಾಗಲೇ ಸ್ಥಳೀಯ ಪತ್ರಕರ್ತರು ತಹಸೀಲ್ದಾರರಿಗೆ ಮತ್ತೇನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕೂಡಲೇ ಪತ್ರಕರ್ತನ ಮೇಲೆ ದಾಖಲಾದ ಪ್ರಕರಣವನ್ನ ಕೈಬಿಡಬೇಕು, ಜೊತೆಗೆ ಗ್ಯಾಸ್ ಏಜೆನ್ಸಿಯ ಮಾಲೀಕರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಏನು ಪತ್ರಕರ್ತರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು, ಅವರ ಮೇಲೆಯೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಪತ್ರಕರ್ತ ವಾದವಾಗಿದೆ. ನಮ್ಮ ವಾದವೂ ಕೂಡ ಅದೇ. ನೀವು ಕೂಲಂಕುಷವಾಗಿ ಒಂದ್ ವೇಳೆ ಪತ್ರಕರ್ತನ ತಪ್ಪಿದ್ದರೆ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ. ಆದ್ರೆ ನೇರವಾಗಿ ನೀವು ಇನ್ವೆಸ್ಟಿಗೇಷನ್ ಮಾಡದೇನೆ ನೇರವಾಗಿ ಅವರ ಮೇಲೆ ಪ್ರಕರಣವನ್ನ ದಾಖಲಿಸ್ತೀರಿ ಅಂತಂದ್ರೆ ಇದು ದುರುದ್ದೇಶಕ ಪೂರಕವಾಗಿ ಕೂಡಿದೆ ಅಂತ ಈ ಮೂಲಕ ತಿಳ್ಕೋಬೇಕಾಗತ್ತೆ. ಹಾಗಾಗಿ ಆ ಪತ್ರಕರ್ತ ನಾಗರಾಜ್ ನ್ಯಾಮತಿಯೊಂದಿಗೆ ರಾಜ್ಯದ ಎಲ್ಲ ಪತ್ರಕರ್ತರಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಯಾರೆಲ್ಲ ಕೈವಾಡವನ್ನ ಮಾಡಿದ್ದಾರೆ ಅನ್ನೋದನ್ನ ತನಿಖೆಯ ಮೂಲಕ ಹೊರಗಡೆ ಬರಬೇಕು. ಮತ್ತೆ ಭೇಟಿ ಆಗ್ತಾನೆ. ನಮಸ್ಕಾರ. ನಿಷ್ಠಾವಂತರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಈ ಒಂದು ಸೆಕ್ಯುಲರ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕರು ಮತ್ತು ವರದಿಗಾರರಾಗಿರುವಂತಹ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಪತ್ರಿಕಾ ಧರ್ಮವನ್ನು ಉಳಿಸಿರ್ತಕ್ಕಂಥ ರೀತಿಯಲ್ಲಿ ಅವರು ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಮತ್ತು ಅವರ ಪತ್ರಿಕೆಯಲ್ಲಿ ಯಾವುದೇ ಒಂದು ವಿಷಯ ಇರಬೇಕಾದ್ರೆ ನೈಜತೆ ಇರತಕ್ಕಂಥ ವಿಷಯ ಇರ್ತದ. ಅಷ್ಟು ಕೂಲಂಕುಷವಾಗಿ ಎಲ್ಲ ವಿಷಯ ತಿಳಿದುಕೊಂಡು ಏನು ಸತ್ಯಾಸತ್ಯತೆಯನ್ನು ಬಯಲಿಗೆ ತರತಕ್ಕಂಥದ್ದು ಮತ್ತು ಏನು ಭ್ರಷ್ಟ ವ್ಯವಸ್ಥೆಯನ್ನು ಬಯಲಿಗೆ ತರತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಅಕ್ರಮಗಳು, ದೌರ್ಜನ್ಯಗಳು ಅದರ ಬಗ್ಗೆ ಸ್ಪಷ್ಟವಾಗಿ ವರದಿಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕಿದ್ದಾರೆ. ಎಂತಹ ಪ್ರಕರಣಗಳನ್ನು ಹಾಕಿದ್ದಾರೆ ಅಂದ್ರೆ, ಇಂಥ ಡಿಮ್ಯಾಂಡ್ ಮಾಡಿದ, ರೊಕ್ಕ ಕೇಳಿದ, ಇವೆಲ್ಲ ಸುಳ್ಳು. ಯಾವತ್ತೂ ಯಾವ ಕಾಲದಲ್ಲಿ ನಮ್ಮ ಯಾವ ಪತ್ರಕರ್ತರು ಇಂತಹ ಘಟನೆಗಳು ಎಲ್ಲಿ ಆಗಿಲ್ಲ. ಎಲ್ಲಿ ದೌರ್ಜನ್ಯ ಮಾಡಿ ರೊಕ್ಕ ವಸೂಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಸುಳ್ಳು. ಅದಕ್ಕಾಗಿ ನಮ್ಮ ನಾಗರಾಜ್ ನ್ಯಾಮತಿ ಅವರ ನೈಜತೆ ವರದಿಯನ್ನು ಮಾಡ್ತಾ ಇದ್ದಾರೆ. ಆ ನಾಗರಾಜ್ ನ್ಯಾಮತಿ ಅವರ ತುಳಿಬೇಕಂತ ಅನ್ನತಕ್ಕಂಥದ್ದು ಒಂದು ಪತ್ರಿಕಾ ಧರ್ಮವನ್ನ ಉಸಿರಾಗಿಸಿಕೊಂಡಿರತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ವರದಿಯನ್ನು ಮಾಡ್ತಕ್ಕಂಥವ್ರು. ಅಂತಹ ಒಳ್ಳೆಯ ಒಂದು ವಿಚಾರವಾದಿಯನ್ನಾಗಿರ್ತಕ್ಕಂಥ, ಒಳ್ಳೆಯ ಸ್ಪಷ್ಟವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಕ್ಕಂಥ ಶ್ರೀ